ಏನ್ಲ ಅದು ಮಮ್ಮಿ ಮಮ್ಮಿ ಅನ್ಕೊಂಡು ಅಲ್ಲಿ ನೋಡ್ಲಾ ಅಪರಾಧಿ ಬತ್ತಾವಳೆ ಈಗೈತೆ ಹಬ್ಬ ಏಯ್ ಬಾರ್ಲ ಆಚೆಗೆ ಹಬ್ಬದ ದಿವಸ ಪೂಜೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಪೂಜೆ ಮುಗಿದ ಮ್ಯಾಕ್ ಬರ್ತೀನಿ. ಪುಟ್ಟಕ್ಕನ್ ಮೆಸ್ಸಿಗೆ ಬೆಂಕಿ ಮಡಗಿ ಅದು ನನ್ನ ತಲೆ ಮ್ಯಾಗ ಬರಂಗ್ ಮಾಡಿದ್ ಬೇರೆ ಯಾರು ಅಲ್ಲ, ಇವಳಯ್ಯ. ಪುಟ್ಟಕ್ಕ, ನಾನು ಹಿಂಗೆ ಅವತ್ತೇ ಹೇಳಿದ್ನಲ್ಲ, ಸರಂಡ್ರ ಸಾಪ ಒಳ್ಳೆರ ಪಾಪ ಬಿರ್ನೆ ತಟ್ತದೆ ಅಂತ. ಹಂಗೆ ನಿನ್ನ ಪಾಪ ನನ್ನ ಮ್ಯಾಕಿತ್ತು ಅಂತ ನನಗೆ ಸಂದಾಗ ಬರ್ತದೆ. ನಿನ್ನ ಜಾಗದಾಗ ನಾನಿದ್ದಿದ್ರೆ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದಿದ್ದೆ. ಆದರೆ ನಾನು ಈ ಕೆಲಸವ ಮಾಡಿಲ್ಲ. ಅದನ್ನ ಸಾಬೀತುಪಡಿಸಕ್ಕೆ ಅಂತಲೇ ನಾನು ಇವಳನ್ನ ಇಲ್ಲಿಗೆ ಎಳ್ಕೊಂಡು ಬಂದೀನಿ. ನಿನ್ನ ಮೆಸ್ಸಿಗೆ ಬೆಂಕಿ ಇಟ್ಟವಳು ಇವಳೆ ಪುಟ್ಟಕ್ಕ. ಈಗ ಅದೇನು ಮಾಡಬೇಕೋ ನೀನೇ ಹೇಳು. ನೀನೇನೇ ಮಾಡ್ತಿದ್ದಿ ಇಲ್ಲಿ ಯಾಕೆ ಬಂದೆ? ಹೋಯ್ತಾ ರಾಜ್ಗೆ, ನೀನ್ ನನ್ನ ತೊಡಗಿಲ್ ಜಾಗ ಇಲ್ಲ. ಅನ್ಕೊಂಡಂಗಿಲ್ಲ ನಮ್ಮ ಮನೆಗೆ ಬರ್ತಿಲ್ಲ. ಇದನ್ನೇ ನಿಮ್ಮ ಅತ್ತೆ ಮನೆ ಅನ್ಕೊಂಡಿದ್ಯಾ? ಇದು ನಂಜಮ್ಮನ ಮನೆ, ನಾನು ಮನೆ. ಹೋಯ್ತಿ ರಾಜ್ಗೆ. ಅಲ್ಲ ಕಣೆ, ಪುಟ್ಟಕ್ಕನ ಮೆಸೇಜ್ ಬೆಂಕಿ ಇಟ್ಟು ಜೈಲ್ಗೆ ಹೋಗಿ ಓಡಾಡ್ಕೊಂಡಿದ್ಯಲ್ಲ, ಅಯ್ಯೋ ನಿನ್ ಕೈ ಸೇದೋಗ ನನ್ಗೆ ಹೊಡೆದೆ ನಿನ್ನ. ಕೈ ಬರೀತಾಳೆ. ಒಂದು ಮಾತಾಡಿದ್ರು ಇಲ್ಲ ಸಿಗದ ತೋರಣ ಕಟ್ಬಿಡ್ತೀನಿ. ಯಾರ ಮೆಸ್ಸಿಗೆ ಬೆಂಕಿ ಹಾಕಿದ್ದು? ಯಾರು? ಅಯ್ಯ, ನನ್ನ ಮನೆಗೆ ಬಂದು ನನ್ನ ಮುಂದೆ ನಿಂತ್ಕೊಂಡು ಯಾಕೆ ಕಿರ್ಚಾಡಿಯ? ಹೋಗಿ ಊರ್ ಜನಗಳ ಮುಂದೆ ಕೇಳು, ಅವರೇ ಹೇಳ್ತಿರೋದು ಬಂಗಾರ ಮನೆ ಬೆಂಕಿ ಹಚ್ಚಿದ್ದು ಅಂತ. ಮುಚ್ಚೆ ಬಾಯಿ. ಎಲ್ಲೇ ಅವನು? ಅವನ ಯಾರು? ಪೊಲೀಸ್ ಅಪ್ಪ ಎಲ್ಲ ಬಾಯಿ ಬಿಟ್ಟವನೆ. ಎಲ್ಲೇ ಅವನು? ಏನೇನಾ ಹೊಡಿತಾಳೆ ಅವಳು. ಅಯ್ಯೋ ನೀ ಮನೆ ಹಾಳಿ ಮಾಡದ್ನೆಲ್ಲ ನೀನು ಮಾಡ್ಬಿಟ್ಟು ಅದನ್ನ ನನ್ನ ತಲೆ ಮೇಲೆ ಹಾಕೋದ್ಯಾ? ನನಗೆ ಪುಟ್ಟಕ್ಕನ್ ಮ್ಯಾಕೆ ಕ್ವಾಪ ಇರೋದೇನೋ ದಿಟ್ಟನೆಯ, ಆದ್ರೆ ಅದನ್ನ ನಾನು ನೇರವಾಗಿ ಅವಳಿಗೆ ಹೇಳ್ತೀನಿ. ಅದೇ ನೀನು ಅವಳನ್ನ ಗೆಳತಿ ಅನ್ಕೊಂಡು ಅವಳ ಜೊತೆಯಾಗೆ ಇದ್ಕೊಂಡು ಅವಳ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆಲ್ಲ.
ನಿನ್ನ ಯೋನ್ ಅಂತ ಕರೆಯೋದೆ. ಇದ್ರಾಗ ಅವ್ರ ತಪ್ಪೇನೂ ಇಲ್ಲ, ಮಾಡಿದ್ದಲ್ಲ ನಾನೇ. ಕೈನಾಗೆ ಮಾಡ್ತಿದ್ಯಾರಲ್ಲ ಇವಳೆ ತಾನೆ. ನೋಡಿರಿ ಇಬ್ರು ನೀನೇ ಮಳೆ ಮರ್ವಾದೆಯಿಂದ ನಡೆದ್ರೆ ಸರಿ, ಇಲ್ಲಾಂದ್ರೆ ದಾರಿನಾಗೆ ನಾನು ಎಳ್ಕೊಂಡು ಹೋದಂಗೂ ಆಯ್ತೀನಿ. ನಡಿಲ್ಲ ನಂಜವ್ವ, ನೀನು ನನ್ನ ಮೆಸ್ಸಿಗೆ ಬೆಂಕಿ. ಅಯ್ಯೋ, ಅಂದ್ರೆ ಈ ನಂಜವ್ವನ ಪುಟ್ಟಕ್ಕನ ಮೆಸ್ಸಿಗೆ ಬೆಂಕಿ ಹಾಕಿದ್ದು ಇವಳೆಯ ಪುಟ್ಟಕ್ಕನ್ ಮೆಸ್ಸಿಗೆ ಬೆಂಕಿ ಇಟ್ಟು ನನ್ನ ವಿರುದ್ಧ ಮಾತಾಡ್ತಾ ತ್ಯಪ್ನ ನನ್ನ ತಲೆ ಕಟ್ಟಕ್ ಮಾಡ್ದವಳು. ನಂಜವ್ವ, ಎಂತ ನಂಜು ಕಾರ್ ಬಿಟ್ಟಿಲ್ಲವ, ಅನ್ಯಾಯವಾಗಿ ಪುಟ್ಟಕ್ಕನ ಮೆಸ್ಸಿಗೆ ಬೆಂಕಿ ಹಾಕ್ಬಿಟ್ಟಲ್ಲ. ಅಂತ ಕೆಲಸನ ನಮ್ಮ ಪುಟ್ಟಕ್ಕ ಏನು ಮಾಡಿತ್ತು ನಿನಗೆ? ಬಿಡ್ತು ಅಣ್ಣ, ನಾನು ಯಾಕೆ ಮಾಡಲಿ? ಇಲ್ಲ ಅವಳೆಲ್ಲ ಇವಳದೇ ಪಿತ್ತೂರಿ ಅಲ್ಲ. ಮೊದಲೇ ನನ್ನ ಕಂಡ್ರ ಹಾಕಿಲ್ಲ, ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬೇಕಲ್ಲ, ಅದಕ್ಕೆ ಬೇಕು ಬೇಕು ಅಂತ ಹೆಂಗೆ ನಡ್ಕೊಂತವಳೆ. ಪುಟ್ಟಕ್ಕ, ನನ್ನ ನಂಬು, ನಾನು ಹಂಗೆ ಮಾಡಕ್ಕೆ ಸಾಧ್ಯವಾ? ಅಮ್ಮರೇ, ಬ್ಯಾರೆ ಏನೋ ತೆಪ್ಪಾಗಿರ್ಬೇಕು. ನಂಜವ್ವ ನನ್ನ ತಂಗಿ ಇದ್ದಂಗೆ. ಅವಳು ವಸಿ ಹೊರಟ ಮಾತಾಡ್ತಾಳೆ ಆಟೆಯ, ಆದರೆ ಬೆಂಕಿ ಹಾಕೋಂಥ ಕೆಲಸ ಅವಳು ಮಾಡಿರಕ್ಕಿಲ್ಲ ನೋಡ್ತಕ್ಕ, ಇವಳು ನಮ್ಮ ಮನೆಗೆ ನುಗ್ಗಿ ನನ್ನ ಎದುರಿಸಿ ಬೆದರಿಸಿ ಧಮ್ಕಿ ಹಾಕಿ ಕರ್ಕೊಂಬಂದವಳು ಇಲ್ಲಿಗೆ. ನಾಟ್ಕೋ ಆಡ್ದೆ ಅಂದ್ರೆ ಇಲ್ಲ ತುಳಿದು ಊತ ಹಾಕ್ಬಿಡ್ತೀನಿ ಆಟೋಯ್ಯೋ. ನೋಡ್ದೆ ಪುಟ್ಟಕ್ಕ, ನಿಮ್ಮೆಲ್ಲರ ಮುಂದೆನು ಹೆಂಗ್ ಮಾತಾಡ್ತಾಳೆ ಅಂತ. ಬೇಸ್, ಇನ್ನೂ ನಿನ್ ಬಾಯಾಗೆ ಮಾತು ಬರ್ತಾ ಇತ್ತಲ್ಲ, ನಿನಗೇನು ಪೋಪ ಪಗ್ನೆ ಕಾಡಕ್ಕಿಲ್ವೇನೆ? ಅದನ್ನ ನಾವು ಸ್ಟೇಷನಲ್ಲಿ ನೋಡ್ಕೋತೀವಿ. ಇಲ್ಲಿ ಯಾರಿಗೂ ಕಣ್ಣಿಲ್ವೇ? ನನ್ನ ಮಾತು ನಮ್ಮ ಮನಸ್ಸು ಯಾರಿಗೂ ಇಲ್ವೇ? ಅಯ್ಯೋ, ಪೊಲೀಸವ್ರು ಎಳ್ಕೊಂಡೋಯ್ತವ್ರೆ, ಯಾರಾದ್ರೂ ನನ್ನ ಕಾಪಾಡ್ರಪ್ಪ, ಕಾಪಾಡಿ. ಪೊಲೀಸ್ನವ್ರೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದವ್ರೆ ಅಂದರೆ ಸುಳ್ಳು ಹೆಂಗಾಯ್ತದ ನಂಜಮ್ಮ? ಈ ಬಡ್ಡಿ ಬಂಗಾರಮ್ಮ ಹೆಂಗೆ ಅಂತ ಗೊತ್ತಿದ್ದು ಹಿಂಗೆಲ್ಲ ಮಾತಾಡ್ತಿರಲ್ಲ. ಇವಳು ದುಡ್ಡಿಂದ ಎಲ್ಲ ಕೆಲಸನೂ ಸಾಧಿಸ್ಕೊಂತಾಳೆ. ನಾನು ಇವ್ರ ಮಗಳನ್ನ ನಮ್ಮ ಮನೆಗೆ ಸೇರ್ಸ್ಕೊಂತಿಲ್ಲ ಅಂತ ಇವಳು ಮಾಡಿದ ತಪ್ಪನೆಲ್ಲ ನನ್ನ ಮೇಲೆ ಒರೆಸ್ತಾವಳೆ. ಏ ಬಂಗಾರಮ್ಮ, ಉದ್ಧಾರ ಆಯ್ತೆ ನೀನು, ಸತ್ವಾಗ್ಲೂ ಆಗಕ್ಕಿಲ್ಲ ಕಣೆ. ಪುಟಕ, ನೀನಾರು ನಂಬು, ನಿನಗೆ ಕಷ್ಟ ಸುಖಕ್ಕೆ ನಾನು ಆಗ್ತೀನಲ್ಲ, ಅದಕ್ಕೆ ನಾನು ಕಂಡ್ರೆ ಇವಳು ಒಟ್ಟೋರಿ. ಇದನ್ನೆಲ್ಲ ಮಾಡಿದ್ದು ನಮ್ಮವ್ವನೇ. ಅವ್ವನ ವಿರುದ್ಧ ಯಾವ ಮಗಳೂ ಸುಳ್ಳು ಆಪಾದನೆ ಹೊರ್ಸಕ್ಕಿಲ್ಲ. ನಾನೇ ನಮ್ಮವ್ವನ ಮಾತೆಲ್ಲ ಕೇಳಿಸ್ಕೊಂಡಿವ್ನಿ. ಅವ್ವನೇ ಈ ಕಾಳಿ ತಾವಿಯೋಳಿ ಮೆಸ್ಸಿಗೆ ಬೆಂಕಿ ಹಾಕ್ಸಿದ್ದು.
ನೀನು ನನ್ನ ಮಗಳೇನೆ. ಓ ನೀನು ಎದುರಿಸ್ಬಿಟ್ಲೆ ಅವಳು. ಅಯ್ಯೋ ದೇವ್ರೇ. ಲೇ ಕಾಳಿ, ಎಲ್ಲ ಇದೆಲ್ಲ ಪೊಲೀಸಪ್ಪ, ನನ್ನ ತಮ್ಮ ಏನು ಮಾಡಿರಕ್ಕಿಲ್ಲ, ಇವನ್ನ ಯಾಕೆ ಕರ್ಕೊಂಬಂದಿದ್ದೀರಾ? ತಪ್ಪು ಮಾಡಿದ್ದೀನಿ ಅಂತ ಇವನೇ ಒಪ್ಕೊಂಡಿದ್ದಾನೆ. ಮೆಸ್ಸಿಗೆ ಬೆಂಕಿ ಹಾಕಿದ್ದು ನಾನೇ. ಇದ್ರಾಗೆ ನೆಂಜ ಬಂದೇನು ತಪ್ಪಿಲ್ಲ. ಸುಳ್ಳು, ಇದನ್ನ ಅವ್ವಾನೇ ಮಾಡಕ್ ಹೇಳಿದ್ದು. ಇನ್ಯಾಕಾದ್ರೂ ಬದ್ಲಾಗವ್ವ. ಸ್ನೇಹ, ಅವ್ವನೇ ಇದನ್ನೆಲ್ಲ ಮಾಡಿರೋದು. ಇನ್ಸ್ಪೆಕ್ಟ್ರೆ, ನನ್ನ ತಮ್ಮ ಏನು ಮಾಡಿಲ್ಲ, ಅವನ್ನ ಬಿಟ್ಬಿಡಿ. ಹಂಗೆಲ್ಲ ಬಿಡಕ್ಕಾಗಲ್ಲ. ರೀ ಕಾನ್ಸ್ಟೇಬಲ್, ಕರ್ಕೊಂಬಂದ್ರಿ ಅವ್ರನ್ನ. ಅಯ್ಯೋ 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 ಪುಟ್ಟಕ್ಕ, ನಾನು ನೀನು ಒಂತಾಯ ಹೊಟ್ಟೆ ರುಟ್ಟಿರ ಅಷ್ಟೇ. ನಾನು ಹಂಗೆ ಮಾಡ್ತೀನ ನಿನಗೆ? ಎಂಥ ಅಪವಾದ ಓಡಿಸ್ಬಿಟ್ಲವ ನನ್ನ ಮೇಲೆ. ನಾನು ಈ ತಪ್ಪು ಮಾಡಿಲ್ಲ ಪುಟ್ಟಕ್ಕ, ನಾನು ನಂಬು. ಏಯ್ ಸಾಕು, ಸುಮ್ಮನೆ ತೆಪ್ ಮಾಡ್ದವ್ರೆ. ನಿಜಕ್ಕೆ ತಲೆ ಮೇಲೆ ನೋಡ್ದಂಗೆ ಸುಳ್ಳು ಹೇಳೋದು. ಲೇ ಕಾಳಿ, ನಾನ್ ಮಾಡಿಲ್ಲ ಅಂದ್ರೆ ಹೇಳ್ಬಿಟ್ಟು ಬಾರ್ಲಾ. ಯಾಕ್ಲ ಬೇಕು ನಿನ್ಗಿದೆಲ್ಲ? ಬಾರ್ಲಾ ಕಾಳಿ, ಹೋಗಮ್ಮ ಬಾ. ಏ ರಾಜೇಶ್ವರಿ, ಇವನೇ ಇವಳ ಜೊತೆ ಸೇರ್ಕೊಂಡಿದ್ದನ್ನೆಲ್ಲ ಮಾಡಿರೋದು ಅಂತ ಇವನೇ ಒಪ್ಕೊಂಡವನೆ. ಅದಕ್ಕೆ ಸಾಕ್ಷಿನೂ ಇದೆ. ಲೇ ಕಾಳೆ, ಮಾವ, ನಿಜವಾಗ್ಲೂ ಈ ಕೆಲಸ ನೀನೇ ಮಾಡಿದ್ರೆ ಯಾರು ನಿನ್ನನ್ನು ಕ್ಷಮಿಸಕ್ಕಿಲ್ಲ. ಏ ಬಾಯ್ ಮುಚ್ಚಲ. ಲೇ ಕಾಳಿ, ನೀನ್ ಈ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಡ್ಲಾ? ಏನ್ ಆಗೈತ್ ನಿನ್ಗೆ? ಅಲ್ಲ ಕಣ್ಣ ಕಾಳಿ, ನೀನ್ ಈ ಕೆಲಸ ಮಾಡಂಗಿದ್ರೆ ಈ ದಿನ ಸುಮ್ಕಿರ್ಬೇಕಾಗಿತ್ತೇನ್ಲ? ನನಗೆ ಗೊತ್ತೈತೆ ನಿನ್ನ ಯಾರೋ ಎದುರ್ಸವ್ರೆ. ಎದುರ್ಕೊಂಡು ನೀನ್ ಹಿಂಗೆಲ್ಲ ಮಾಡಿದ್ಯಾ ಅಂತ ನನಗೆ ಗೊತ್ತೈತ್ ಕಣ್ಣ ಕಾಳಿ. ನೋಡು, ನೀನ್ ಮಾಡಿಲ್ಲ ಅಂತ ಹೇಳು. ರೆಡಿ, ಹೋಗಮ್ಮ. ಇಲ್ಲ, ಮೆಸ್ಸಿಗೆ ಬೆಂಕಿ ಹಾಕಿದ್ದು ನಾನೇ. ನನ್ನ ತಾವ ಸಾಕ್ಷಿ ಆಯ್ತು. ಇವತ್ತು ಸಂಜೆ ಪುಟ್ಟಕ್ಕನ ಮೆಸ್ನಾಗೆ ಯಾರೂ ಇರಕ್ಕಿಲ್ಲ. ಮೆಸ್ಸಿಗೆ ಬೆಂಕಿ ಹಾಕಕ್ಕೆ ಇದೇ ಸರಿಯಾದ ಸಮಯ. ಯಾಕ್ಲ ಕಾಳಿ, ಯಾಕ್ಲ ಹಿಂಗ್ ಮಾಡ್ದೆ? ಯಾಕ್ಲ ಹಿಂಗ್ ಮಾಡ್ದೆ? ಪುಟ್ಟಕ್ಕನ ದೊಡ್ಡ ಮಗಳು ಸಹ ನಂಗೆ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಾನೇ ಹಿಂಗೆ ಮಾಡ್ದೆ. ರೀ ಪಿಸಿ, ಹತ್ತತ್ರಿ ಜೀಪು. ಪೊಲೀಸಪ್ಪ, ಇದ್ರಾಗ ನನ್ನ ತಮ್ಮಂದೇನು ತಪ್ಪಿರಕ್ಕಿಲ್ಲ. ಪೊಲೀಸಪ್ಪ, ನನ್ನ ತಮ್ಮನ್ ಬಿಟ್ಬಿಡಿ. ಈ ಅಮ್ಮನ ಮಾತು ಕೇಳ್ಕೊಂಡು ಬುದ್ಧಿ ಕೆಟ್ಟ ಕೆಲಸ ಮಾಡ್ಬಿಟ್ಟವನೆ. ಬಿಟ್ಬಿಡಿ, ಬಿಟ್ಬಿಡಿ. ರೀ ಕರ್ಕೊಂಬರ್ರಿ ಅವ್ರನ್ನ. ಪೊಲೀಸಪ್ಪ, ಕಾಳಿ ಕಾಳಿ, ನಾನು ಮಾಡಿಲ್ಲ ಅಂತ ಹೇಳ. ಕಾಳಿ ಕಾಳಿ,
ನಾನು ಮಾಡಿಲ್ಲ ಅಂತ ಒಪ್ಕೊಳ್ಳ? ಪೊಲೀಸಪ್ಪ, ನನ್ನ ತಮ್ಮ ಈ ಕೆಲಸ ಮಾಡಿರೋಕ್ಕಿಲ್ಲ ಪೊಲೀಸಪ್ಪ. ಎಲ್ಲ ಇವ್ ಅಮ್ಮಂದೆ ಕೈವಾಡ. ನನ್ನ ಮಾತು ನಂಬಿ ಪೊಲೀಸಪ್ಪ, ನನ್ನ ತಮ್ಮನ್ ಬಿಟ್ಬಿಡಿ. ಕಾಳಿ 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 ಅಮ್ಮೋರೆ ನನ್ನ ತಮ್ಮ ಕೆಟ್ಟವನಲ್ಲ. ಆ ನಂಜಮ್ಮನ ಮಾತು ಕೇಳ್ಕೊಂಡು ತಪ್ಪು ಮಾಡ್ಬಿಟ್ಟವನೆ. ದಯವಿಟ್ಟು ಅವನ್ನ ಬಿಡಿಸಿ, ನಿಮ್ ಕಾಲಿಗೆ ಬೀಳ್ತೀನಿ. ರಾಜೇಶ್ವರಿ, ಸರಿ ತಪ್ಪು ಯಾವುದು ಅಂತ ಗೊತ್ತಾಗೋ ವಯಸ್ಸಿನಾಗೆ ನಿನ್ ತಮ್ಮ ನಂಜವನ್ ಮಾತು ಕೇಳೋನೆ ಅಂದ್ಮ್ಯಾಕೆ ಅವನ್ ಗೊತ್ತಿದ್ದು ಬೇಕು ಅಂತಲೇ ಇತ್ಯಪ್ನ ಮಾಡವನೆ. ಇಲ್ಲ ಅಮ್ಮೋರೆ, ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ತಮ್ಮ ಹಂಗೆ ಮಾಡೋನಲ್ಲ ಅಮ್ಮೋರೆ. ಬಂಗಾರಮ್ಮವ್ರೆ, ನೀವು ಹೇಳೋದೇ ದಿಟ. ಅವನ್ನ ಬಿಡಿಸ್ಬೇಡಿ. 4 ದಿವಸ ಕತ್ಲೆ ಕೊಡಲ್ಲಿ ಕೊಳ್ತ್ರೆ ಅವಾಗ ಅವನಿಗೆ ಬುದ್ಧಿ ಬರ್ತದೆ. ಮಮ್ಮಿ ಮಮ್ಮಿ ಹೋಗ್ಲಿ ಬಿಡು. ಅಕ್ಕ ಸುರ್ಕೊಂಡು ಸಮಾಧಾನ ಆಗ್ಬಿಟ್ಮೇಲೆ ಬರ್ತಾಳೆ. ನಮ್ಮ ಪುಟ್ಟಕ್ಕನ ಕಣ್ಣಲ್ಲಿ ಎಸ್ಗಿತ ರಕ್ತ ಬರ್ಸಿಲ್ಲ ನಿಮ್ಮವ್ವ. ಅಂತೂ ನಮ್ಮ ಬಂಗಾರಮ್ಮನವರು ನಿರಪರಾಧಿ ಅಂತ ಸಾಕ್ಷಿ ಸಮೇತ ಸಾಬೀತಾಗೋಯ್ತು. ನಿರಪರಾಧಿಗೆ ಶಿಕ್ಷೆ ಆಗೋ ತಪ್ಪಲ್ಲ, ಇದೇ ನಮಗೆ ನಿಜವಾದ ಹಬ್ಬ. ಶಂಸಿ ಅಮ್ಮವ್ರೆ, ನಮ್ಮ ಪುಟ್ಟಕ್ಕನಿಗಾಗಿದ್ದ ಅನ್ಯಾಯ ನೋಡಿ ನಿಮ್ಮ ಮೇಲೆ ಸಂದೇಹ ಪಡೋ ಹಾಗಾಗಿತ್ತು. ಮೂಳೆ ಹೇಳ್ತಿದ್ ನಾಲ್ಗೆ ನಿಮ್ಮ ಮೇಲೆ 1000 ಮಾತಾಡ್ಬಿಡ್ತು. ಕ್ಷಮಿಸ್ಬಿಡಿ ಅಮ್ಮವ್ರೆ. ಅವ್ವ, ಈ ಕ್ಷಣಕ್ಕೆ ನಾನು ಕಾಯ್ತಿದ್ದೆ. ನೀನು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಸಾಬೀತಾಯ್ತಲ್ಲ, ಅದರಲ್ಲೂ ಮುಖ್ಯವಾಗಿ ಸ್ನೇಹವ್ರಿಗೆ ಅರ್ಥ ಆಯ್ತಲ್ಲ, ಅದೇ ನನ್ನ ಖುಷಿ. ಪುಟ್ಟಕ್ಕ, ಆರತಿ ಬೆಳಗೋದು ಬೆಂಕಿ, ಮನೆ ಸುಡೋದು ಬೆಂಕಿನ. ಹಾಗಂತ ನಾವ್ಯಾವ ಪೂಜೆ ಮಾಡೋದು ನೀನು ಬಿಟ್ಬಿಡ್ತೀವ ಪುಟ್ಟಕ್ಕ? ಇಲ್ವಲ್ಲ. ಇನ್ಮ್ಯಾಕ ನಿಂಗೆ ಅರ್ಥ ಆಗ್ತೈತೆ ಅನ್ಕತೀನಿ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ. ನನಗೆ ಕ್ಷಮಿಸು ಪುಟ್ಟಕ್ಕ, ನಿನ್ನ ಮಾತು ಕೇಳ್ದೆ ಬಂದ್ಬಿಟ್ಟೆ. ನೀನು ಸಂಕಟದಲ್ಲಿರುವಾಗ ನಾನೇ ಗೆದ್ದೆ ಅಂತ ಬೀಗೋ ಮನಸ್ಸು ನನಗಿಲ್ಲ. ನಿಮಗೆಲ್ಲ ದಿಟ ತಿಳಿಸ್ಬೇಕಿತ್ತು, ಅದನ್ನ ತಿಳಿಸಾಯ್ತು. ಆಟೆಯ ಪುಟ್ಟಕ್ಕ, ಹಬ್ಬದ ದಿವಸ ದಿಟ ಏನು ಅಂತ ಗೊತ್ತಾಗಿ ಎಲ್ರ ಮನಸ್ಸು ತಿಳಿಯಾಯ್ತಲ್ಲ, ಅದೇ ಸಮಾಧಾನ. ಏಸಿ ಅಣ್ಣ ಏನು ಗೊತ್ತಾದ್ರೆ ಅದು ಏಟ್ ತುಂಬ್ಕೊಂತನೋ ಗೊತ್ತಿಲ್ಲ. ನಾನು ನಿನ್ನ ಪತ್ನಿ ಸ್ನೇಹ. ಇರು ಪಲ್ಲವಿ. ಇಲ್ಲ ಸ್ನೇಹ, ನಮ್ಮ ಮನೆಗೆ ಹೋಗಿ ಅಣ್ಣ ಇಂಥವು ಮಾತಾಡಬೇಕು. ನಾನು ನೋಡ್ತೀನಿ. ನಂಜವ್ವ ಹೆಂಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ವ ಸಮಾಧಾನ ಮಾಡ್ಕೊಳವ್ವ. ಅನ್ಯಾಯವಾಗಿ ಎಲ್ಲರೂ ಬಂಗಾರಮ್ಮನವ್ರ ಮೇಲೆ ಅನುಮಾನ ಪಡು. ಇದರಲ್ಲಿ ನಿನ್ನ ತಪ್ಪೇನೈತೆ ಪುಟ್ಟಕ್ಕ? ನಿನ್ನ ಜಾಗದಲ್ಲಿ
ಬಂಗಾರ ಮರಿತಿದ್ರು ಇದನ್ನೇ ಮಾಡ್ತಿದ್ರು. ಪುಟ್ಟಕ್ಕ